ಕೆ ಸುರೇಶ್ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮೋದಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಹೇಳಿ ಬಂದು ಎಲ್ಲ ಮೂಲಗಳಿಂದ ನಾವು ಹೇಳ್ತಿರೋದಲ್ಲ, ಅವರು ಹೇಳಿ ಇಂಥದೇ ಖಾತೆ ಕೊಡ್ತಿರುತ್ತೆ. ಹೋದ ಸಲನೂ ಅವರಿಗೆ ಮಿಸ್ಗೈಡ್ ಮಾಡಿದ್ರು, ಈ ಸಲನೂ ಮಿಸ್ಗೈಡ್ ಮಾಡಿದರು. ಅವ್ರು ಸೀನಿಯರ್, ಅವರು 9 ಸಲ ಗೆದ್ದಿದ್ದಾರೆ. ಸೀನಿಯರ್ಸ್ ಆಗಿರೋದ್ರಿಂದ ಅವ್ರಿಗೆ ಈ GB ಎಲೆಕ್ಷನ್ ಬರೋದ್ರಿಂದ ಅವರಿಗೆ ನಗರಾಭಿವೃದ್ಧಿನೇ ಬೇಕಾಗಿತ್ತು. ಅವರದು ಯಾವುದೇ ಥರ ಒಂದು ಬೇಡಿಕೆಗಳಿಲ್ಲ. ಅವ್ರಿಗೇನು GB ಗೆಲ್ಲಬೇಕಂದ್ರೆ ನಗರಾಭಿವೃದ್ಧಿ, ನಗರ ಬೇಕು. ಬೆಂಗಳೂರು ನಗರಲ್ಲಿ ಮಿನಿಸ್ಟರ್ ಆದರೆ ಒಂದು ಇಂಪ್ರೂವ್ಮೆಂಟ್ಸ್ ಮಾಡಿ ಒಂದು ಏನು ನಿರೀಕ್ಷೆಗೇನು ಹೈಕಮಾಂಡ್ ನಿರೀಕ್ಷೆ ಮಾಡುತ್ತಾ ಆ ಮಟ್ಟದಲ್ಲಿ ಅವರು ಗೆಲ್ಲಿಸ್ಕೊಡ್ಬೇಕನ್ನೋ ಒಂದು ಇದಿತ್ತು. ಅವರು ಇದನ್ನು ತಿಳ್ಕೊಳ್ಳಿಕ್ಕೆ 6 ತಿಂಗಳು ಬೇಕು. ಅದು ಆಗುವವಳು ಒಳಂತರ ತಿಳ್ಕೊಳ್ಳಿ. ಅಷ್ಟೊತ್ತಿಗೆ ನಾನು GB ಎಲೆಕ್ಷನ್ ಮಾಡ್ತೀನಿ, GB ಎಲೆಕ್ಷನ್ ನೋಡ್ತಾರೆ. ಯಾಕೆಂದರೆ ರೈತರಿಗೆ ಮತ್ತು ರಾಜ್ಯಕ್ಕೆ ಒಳ್ಳೇದಾಗಬೇಕಂದ್ರೆ ನಾವು ಅದನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಅವ್ರದ್ದು ಒಂದು ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಸುಮ್ಮನೆ ಕೊಟ್ಟಿದ್ದಾರೆ ಅಂತೇಳಿ ಖಾತೆ ಉಳಿಸ್ಕೊಂಡು ಆರಾಮಾಗಿರ್ಬೋದಾಯ್ತು. ಅವರು ಜಲಸಂಪನ್ಮೂಲ ಇಟ್ಕೊಂಡು ಯಾರನ್ನ ನಡೆಸ್ಕೊಂಡು ಏನೋ ಹೋದ್ರು ಬಂದಂಗೆ ಇರ್ಬೋದಾಯ್ತು. ಅವ್ರಿಗೆ ಅದು ಇಷ್ಟ ಇಲ್ಲ. ಮಾಡಿದ ಮೇಲೆ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋ ಒಂದು ಪರ್ಫೆಕ್ಟ್ ಪ್ಲ್ಯಾನ್. ಇಂಥದ್ದೇ ಖಾತೆ ಬೇಕಂತ ಕೇಳಿರಲಿಲ್ಲ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವ್ರಿಗೆ ನಗರಾಭಿವೃದ್ಧಿ ಕೊಟ್ಟಿದ್ರು. ಆಮೇಲೆ ಮಾನ್ಯ ಇವಾಗ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು, ಆಮೇಲೆ ಡಿ ಕೆ ಸುರೇಶ್ ಸಂಸದರು ಅವರು ಮನವೊಲಿಸಿ ಮುಂದಿನ ಬಾರಿ ನಾನು CM ಆದಾಗ ನಿನಗೆ ಅದನ್ನ ಬಿಟ್ಕೊಡ್ತೀನಿ ಅಂತ ಅವರೇ ಹೇಳಿದ್ರೆ ಅಂತೀವಿ. ಬೇಡಿಕೆ ಇಟ್ಟರಲ್ಲ, ಇವ್ರು ಕೇಳೋರಲ್ಲ. ಅದಕ್ಕೋಸ್ಕರ ಆ ಖಾತೆ ಕೊಟ್ಟರೆ ನಗರಾಭಿವೃದ್ಧಿ ಬೆಂಗಳೂರು ಒಂದು ಇಂಪ್ರೂವ್ ಮಾಡಿ ಅವ್ರಿಗೆ ಅಲ್ಲಿ ಬೆಂಗಳೂರಲ್ಲಿ ನಾಡಿ ಎಲ್ಲ ಗೊತ್ತೈತಿ, ಇಂಚು ಗೊತ್ತಿದೆ. ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟರೆ ಮುಂದಿನ ಈ GB ಚುನಾವಣೆ ಐತೆ, ಅವ್ರಿಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು, ಅವ್ರಿಗೂ ಉತ್ತಮವಾಗಿ ಮಿಡಿತಾ ಐತೆ, ಒಂದು ಒಲವು ಐತೆ, ಕಾಂಗ್ರೆಸ್ ಬರೋಕ್ಕೆ ಅನುಕೂಲ ಆಗ್ತೈತಿ. ಇದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವರು ಮುಖ್ಯಮಂತ್ರಿಗಳು ನಮ್ಮ ಕೈಯಾಗಿಲ್ಲ, ಹೈಕಮಾಂಡ್ ಕೈಯಾಗ ಅಂತ ಹೇಳ್ತಾರಂತೆ. ಅದು ಎಲ್ಲ ಒಂದು ತೀರ್ಮಾನ ಮಾಡಿ ಅವ್ರಿಗೆ ಕೊಟ್ಟರೆ ಒಂದು ಒಳಿತಂತ ಎಲ್ಲ ನಾವು ಸರ್ವ ಜನಾಂಗದ ಇದೆಲ್ಲ ಕೂತ್ಕೊಂಡಿದ್ದೀವಿ. ಎಲ್ಲರೂ ಅಭಿಮಾನಿಗಳವಾಗಿ ನಾವು ಹೇಳ್ತಿದ್ದೀವಿ. ಅಂತಕ್ಕಂಥ ಖಾತೆ ಇರೋದ್ರಿಂದ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ನಾಡಿ ಮಿಡಿತವನ್ನು ಬಲ್ಲವರಾಗಿರ್ತಾರೆ. ಅದರಿಂದ ನನಗೆ ಕೊಡಿ, ಹಿಂದೆ ನೀವು ಮಾತು ಕೊಟ್ಟಂಗೆ ನನಗೆ ನಗರಾಭಿವೃದ್ಧಿ ಕೊಡಿ ಅಂತ ಕೇಳಿದರೆ ಹೊರತು ಯಾರ್ದು ಗೊತ್ತಿಲ್ಲ. ಅದರಿಂದ ಒಬ್ಬ ಹಿರಿಯ ರಾಜಕಾರಣಿಯಾಗಿ, ಭಾಳ ಪ್ರಬುದ್ಧ ರಾಜಕಾರಣಿ, ಯಾವುದೇ ಒಂದು ಅವ್ರದ್ದು ಇಲ್ಲದೆ ನಮ್ಮಲ್ಲೂ ಕೂಡ ನೌಕರರು ಹಲವಾರು ಬೇಡಿಕೆಗಳನ್ನಿಟ್ಟಾಗ ಭಾಳ ಸಮಸ್ಯೆ ಬರೆದಿದ್ದಾರೆ. ಅದಕ್ಕೂ ಅತಿ ಹೆಚ್ಚು ಚಿತ್ರದುರ್ಗ ಜಿಲ್ಲೆಗೆ ನಮ್ಮ KSRTCಯಲ್ಲಿ ಸಹಾಯ ಮಾಡಿದ್ದಾರೆ. ಅದರ ಅಭಿಮಾನಿಯಾಗಿ ನಾನು ಹೇಳೋದಿಷ್ಟೇ, ಅವರಿಗೆ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡು ಮತ್ತು ಅವ್ರನ್ನ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲರೂ ಕೂರಿಸಿ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಅವರಿಗೆ ಒಂದು ನ್ಯಾಯ ಗೌರವಯುತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಅವ್ರನ್ನ ಕೋರಿಕೆ ಅಂತ ಕೈ